ಬೃಹತ್ ಬೆಂಗಳೂರು ಈಗ ಗ್ರೇಟರ್ ಬೆಂಗಳೂರು ಆಗಿದೆ. 5 ಪಾಲಿಕೆಗಳಾಗಿ ಹಂಚಿಕೆ ಆಗಿರೋ ಜಿಬಿಎ ಮೊದಲ ಚುನಾವಣೆಯ ಹೊಸ್ತಿಲಲ್ಲಿದೆ. ಜನಪ್ರತಿನಿಧಿಗಳಿಲ್ಲದೆ ಸೊರಗಿದ್ದ ಬಿಬಿಎಂಪಿ ಜಿಬಿಎ ಚುನಾವಣೆ ಬಳಿಕ ಬದಲಾಗುತ್ತೆ. ಹಾಗಿದ್ರೆ ಜಿಬಿಎ ಚುನಾವಣೆ ಬಗ್ಗೆ ಜನರ ಅಭಿಪ್ರಾಯ ಏನು? ಈ ಚುನಾವಣೆ ನಡಿಬೇಕಾ ನಡಿಬಾರ್ದಾ? ಈ ಎಲ್ಲದರ ಬಗ್ಗೆ ಕೂಡ ಜನರನ್ನ ನಾವು ಕೇಳಿ ಪಡಿತೀನಿ. ನಾನು ಮುತ್ತಪ್ಪ ಲಮಾಣಿ, ನಾನು ಪ್ರವೀಣ್ ಜಮಖಂಡಿ. ಇದೇ ಈ ಹೊತ್ತಿನ ವಿಶೇಷ, ನನ್ನ ಓಟು ನನ್ನ ಮಾತು. ನೂರ 98 ವಾರ್ಡ್ಗಳಿದ್ದಂತಹ ಬಿಬಿಎಂಪಿ ಈಗ 369 ವಾರ್ಡ್ಗಳಾಗಿ ಜಿಬಿಎ ಆಗಿದೆ. ಈ ಜಿಬಿಎ ಚುನಾವಣೆಗೆ ಬೇಕಾದಂತಹ ಸಿದ್ಧತೆಯನ್ನು ರಾಜ್ಯ ಚುನಾವಣಾ ಆಯೋಗ ಮಾಡ್ತಿರುವಂಥದ್ದು. ಪ್ರವೀಣ್, ಇವತ್ತು ನಾವಿರುವಂಥದ್ದು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 8 ವಾರ್ಡ್ಗಳು ಬರ್ತವೆ. ಹಾಗಿದ್ರೆ ಈ ಜನರ ಅಭಿಪ್ರಾಯ ಏನು? ಚುನಾವಣೆ ಮಾಡಬೇಕಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ನಾವಿಬ್ಬರು ಹೊತ್ತು ಹೋಗಿ ಕೇಳ್ಕೊಂಬರೋಣ. ಸದ್ಯ ನಾವೀಗ ರಜಲ್ ಮಾರ್ಕೆಟಲ್ಲಿದ್ದೀವಿ. ರಜಲ್ ಮಾರ್ಕೆಟ್ ಇರುವಂತಹ ಜನರ ಅಭಿಪ್ರಾಯ ಏನು, ಬನ್ನಿ ಕೇಳ್ಕೊಂಬರೋಣ. ಸರ್, ಈಗ ಜಿಬಿಎ ಎಲೆಕ್ಷನ್ಗೆ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಎಲೆಕ್ಷನ್ ಆಗಬೇಕಾ ಆಗಬಾರ್ದಾ ನಿಮ್ಮ ಪ್ರಕಾರ ಅಂತ? ಸರ್, ಆ್ಯಕ್ಚುಲಿ 5 ವರ್ಷ ಆಯಿತು ಎಲೆಕ್ಷನ್ ಆಗಿಬಿಟ್ಟು. ಜಿಬಿಎ ಎಲೆಕ್ಷನ್ ಬೇಕೇ ಬೇಕು ಸರ್ ಸಿಟೀಸ್ನಲ್ಲಿ. ಯಾಕೆ ಅಂದರೆ ಒಂದು MLA ಇರ್ತದೆ, ಅದು ಎಷ್ಟು ಕೆಲಸ ನೋಡಬೇಕು, ತುಂಬ ಕೆಲಸ ಇರ್ತದೆ. ಅದು ಕೌನ್ಸಿಲರ್ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು ಸರ್. ಕೌನ್ಸಿಲರ್ ಇಲ್ಲ ಅಂದರೆ MLAಗೆ ದೊಡ್ಡ ಕೆಲಸ ಇರ್ತದೆ ಸರ್, ಬಟ್ ಸ್ಮಾಲ್ ಕೆಲಸ ಇರ್ತದೆ. ಅದು ಕೌನ್ಸಿಲರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಎಸ್ಪೆಷಲಿ ಡ್ಯೂರಿಂಗ್ ರೇನ್ ಟೈಮ್ನಲ್ಲಿ, ಬೇರೆ ಟೈಮ್ನಲ್ಲಿ ಎಲ್ಲ ಕಷ್ಟ ಆಗಿಬಿಡ್ತದೆ. ಅದು ಎಷ್ಟು ಜಲ್ದಿ ಆಗತ್ತೆ ಅಷ್ಟು ಜಲ್ದಿ ಪಬ್ಲಿಕ್ಗೆ ಈಸಿ ಆಗುತ್ತೆ ಸರ್. ವಿದೌಟ್ ಜಿಬಿಎ ಎಲೆಕ್ಷನ್ನು ಕೆಲಸ ತುಂಬ ಪ್ರಾಬ್ಲಮ್ ಆಗಿಬಿಡ್ತದೆ. ಪಾಪ MLAಗೆ ಎಲ್ಲ ಬರ್ಡನ್ ಆಗಿಬಿಡ್ತದೆ. ಎಲ್ಲಿ ನೋಡಬೇಕು ಸರ್ ಅವರೇ. ಸೊ ಜಿಬಿಎ ಎಲೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪಬ್ಲಿಕ್ಕು. ದಯವಿಟ್ಟು ನಾವು ಎಲ್ಲ ಗೌರ್ಮೆಂಟ್ಗೆ ಮತ್ತು ನಂದು ಸರ್ಕಾರಗೆ ಎಲ್ಲಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಷ್ಟು ಜಲ್ದಿ ಆಗತ್ತೆ ಅಷ್ಟು ಜಲ್ದಿ ಮಾಡಬೇಕು. ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗುತ್ತೆ, ತಿರ್ಗಾ ನೀರ್ದು ಎಲ್ಲ ಸಮಸ್ಯೆ ಆಗಿಬಿಡ್ತದೆ. ಕೌನ್ಸಿಲರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಒನ್ ಏರಿಯಾ ಸರ್. ದಯವಿಟ್ಟು ಮಾಡಬೇಕು ಈ ಎಲೆಕ್ಷನ್ನು. ಈಗ ಬಿಬಿಎಂಪಿಯಲ್ಲಿ ಇರಲಿಲ್ಲ ಇಷ್ಟು ದಿನ, ಅದೆಲ್ಲ ಎಷ್ಟು ಸಮಸ್ಯೆ ಆಯ್ತು ಅಂತ ಹೇಳಿ ಸರ್. ಎಲ್ಲ ಇಟ್ ಹ್ಯಾಸ್ ಗಾನ್ ಇನ್ ಅಡ್ಜಸ್ಟ್ಮೆಂಟು. ಯಾಕೆಂದರೆ ಒನ್ ಟೈಮು MLAಸು ಆಚೆ ಇರ್ತದೆ, ಔಟ್ ಆಫ್ ಸಿಟೀಸ್ ಇರ್ತದೆ. ಆ ಟೈಮ್ ನೋಬಡಿ ವಿಲ್ ಬಿ ರೆಸ್ಪಾನ್ಸಿಬಲ್ ಟು ಟೇಕ್ ಕೇರು. ಎಲ್ಲರಿಗೆ ತೊಂದರೆ ಆಗಿದೆ ಸರ್. ವಿದೌಟು ಕೌನ್ಸಿಲರು, ಲೋಕಲ್ ಕೌನ್ಸಿಲರು ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗತ್ತೆ, ತುಂಬ ಕಷ್ಟ ಆಗಿದೆ ಸರ್. ಸೊ ದಯವಿಟ್ಟು ಪಾಪ ಎಲ್ಲ MLAಕ್ಕಿನ ಸ್ವಲ್ಪ ತೂಕ ಕಡಿಮೆ ಮಾಡಬೇಕು. ಮತ್ತು ಸಿಟಿಗೆ ಎಲ್ಲ ಜನರಲ್ ಪಬ್ಲಿಕ್ಕು ಈಸಿ ಭೇಟಿ ಆಗಿಬಿಡ್ತದೆ ಕೌನ್ಸಿಲರ್ಗೆ. ಏನು ಸಮಸ್ಯೆ, ಏನು ಪ್ರಾಬ್ಲಮ್ ಆಯ್ತಂದರೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಜನರಲ್ ಪಬ್ಲಿಕ್. ಸರ್, ನಿಮ್ಮ ನಿರೀಕ್ಷೆಗಳು ಏನಿದೆ ಸರ್ ಅಂತೇಳಿ? ಸರ್, ಏನಂದರೆ ಈ ಥರ 5 ವರ್ಷ ವೇಸ್ಟ್ ಆಗಿದೆ ಸರ್. ಅದು ಈ ಪ್ರೀವಿಯಸ್ ಕಮ್ಮಿಂಗ್ ಇಯರ್ಸ್ನಲ್ಲಿ ಆ ಥರ ಆಗಬಾರ್ದು. ಇದು ಎಲ್ಲ ಟೈಮ್ ಟು ಟೈಮ್ ಎಲ್ಲ ಆಯ್ತಂದರೆ ಎಲ್ಲರದ್ದು ಕಂಪ್ಲೇಂಟ್ ಜಾಸ್ತಿ ಬರಲ್ಲ, ಎಲ್ಲರದ್ದು ಸಮಸ್ಯೆ ಎಲ್ಲ ಈಸಿ ಆಗಿಬಿಡ್ತದೆ ಸರ್. ನಮಸ್ಕಾರ ಸರ್. ಜಿಬಿಎ ಎಲೆಕ್ಷನ್ ನಡಿಬೇಕನ್ನುವಂಥ ಮಾತುಗಳೇ ಕೇಳಿ ಬರ್ತಾ ಇದೆ. ಎಲೆಕ್ಷನ್ ನಡಿಬೇಕಾ ನಡಿಬಾರ್ದು ಸರ್? ನಡಿಬೇಕು ಸರ್. ನಮ್ಮ ಏರಿಯಾಗೆ ಕೌನ್ಸಿಲರ್ ಬರಬೇಕು. ಕೌನ್ಸಿಲರ್ ಇಲ್ಲ ಅಂದರೆ ಕೆಲಸ ಆಗಲ್ಲ. ಈ ಕೌನ್ಸಿಲರ್ ಇರಲಿಲ್ಲ ಇಷ್ಟು ದಿನ, ಏನೆಲ್ಲ ಸಮಸ್ಯೆ ಆಯ್ತು ನಿಮಗೆಲ್ಲ ಅಂತೇಳಿ? ಏನೆಲ್ಲ ಸಮಸ್ಯೆ ಅಂದರೆ ಚಿಕ್ಕ ಕೆಲಸ ಇದೆಯಲ್ಲ, ಪೆಂಡಿಂಗ್ ಎಲ್ಲ ಇದೆಯಲ್ಲ. ಕೌನ್ಸಿಲರ್ ಇದ್ದರೆ ಅವ್ರ ಹತ್ರ ಹೋಗ್ತೀವಿ, ಏನಿದೆ ಮಾಹಿತಿ ಇಕ್ತೀವಿ ನಾವು. ಅವ್ರೇನಾದ್ರು ಇದ್ದರೆ ಅವ್ರು ಮಾಡ್ತಾರೆ. ಅವರು ಕೌನ್ಸಿಲರ್ ಇರಬೇಕು. ಎಲೆಕ್ಷನ್ ಆದಮೇಲೆ ನಿಮಗೆಲ್ಲ ಕೆಲವೊಂದಿಷ್ಟು ಬೆಂಗಳೂರಿಗರಾಗಿ ನಿಮಗೆ ನಿರೀಕ್ಷೆಗಳಿರುತ್ತೆ, ಇಂಥ ಕೆಲಸ ಆಗಲಿ ಅಂತೇಳಿ. ಆ ಥರದ ನಿರೀಕ್ಷೆಗಳೇನಂತೇಳಿ? ಕೆಲವು ಕೆಲಸ ಆಗಿದೆ, ಇಲ್ಲಿ ಏನು ಹೇಳಂಗಿಲ್ಲ. ಕೆಲವು ಕೆಲಸ ಆಗಿದೆ, ಇನ್ನೂ ಕೆಲವು ಕೆಲಸ ಆಗ್ತಾ ಇರಬೇಕು. ಕೌನ್ಸಿಲರ್ ಇದ್ದರೆ ಇನ್ನೂ ಸ್ವಲ್ಪ ಸಮಯದ ಆಗತ್ತೆ. ಪ್ರವೀಣ್, ಸಾಮಾನ್ಯವಾಗಿ ರೆಸಲ್ ಮಾರ್ಕೆಟ್ ಅಂದರೆ ಕೇವಲ ಮಾರ್ಕೆಟ್ ಅಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ಜನರಿಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಜನಪ್ರತಿನಿಧಿಗಳಿಗೆ ಹೋಗಿ ಅವ್ರನ್ನ ಮಾತಾಡಿಸಿ ಅವರಿಂದ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸನೂ ಮಾಡ್ತಾರೆ. ಇನ್ನೊಂದು ಜೊತೆಗೆ ಹೂವಿನ ವ್ಯಾಪಾರ ಇದ್ದಾರೆ. ಸರ್ ನಮಸ್ಕಾರ. ಸರ್, ಯಾವ ಕ್ಷೇತ್ರ ನಿಮ್ಮದು?
ಶಿವಾಜಿನಗರ. ಓಕೆ, ಈಗ ಇಲೆಕ್ಷನ್ ಕಾರ್ಪೊರೇಷನ್ ಇಲೆಕ್ಷನ್ ಆಗಿ 5 ವರ್ಷ 6 ತಿಂಗಳಾಯ್ತು ಸರ್. ಈಗ ಇಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲೆಕ್ಷನ್ ಆಗಬೇಕಾ ಆಗಬಾರ್ದಾ? ಆಗ್ಬೋದು. ಯಾಕೆ ಆಗಬೇಕು? ನಮಗೆ ಈಸಿ ಇರುತ್ತೆ. MLA ಸಿಕ್ಕಲ್ಲ, ಕಾರ್ಪೊರೇಟರ್ ಇದ್ದರೆ ಆಗ ಯಾವಾಗ ಬೇಗ ಸಿಕ್ಬಿಡ್ತದೆ. ಸೊ ಪ್ರವೀಣ್, ಈಗ ಒಬ್ಬ ಕಾರ್ಪೊರೇಟರ್ ಇಲ್ಲ ಅಂದರೆ ಎಷ್ಟು ಸಮಸ್ಯೆ ಆಗುತ್ತೆ, ಜೊತೆಗೆ ಶಾಸಕರು ಜನಸಾಮಾನ್ಯರ ಕೈಗೆ ಸಿಗ್ತಾರ ಅನ್ನೋ ಒಂದು ಪ್ರಶ್ನೆ ಇದೆ. ನಮ್ಮ ಜೊತೆಗೆ ವ್ಯಾಪಾರಿ ಕೂಡ ಇದ್ದಾರೆ. ಗುರುಗಳೇ, ಈಗ ಈ BBMP, ಹಿಂದಿನ BBMP, ಈಗಿನ GBA ಇಲೆಕ್ಷನ್ ಆಗಿ ಎಷ್ಟು ವರ್ಷ ಆಯಿತು? ಆಯಿತು, ಒಂದು 5.5 ವರ್ಷ ಆಯಿತು. ಏನು ಕಾರ್ಪೊರೇಷನ್ ಎಲೆಕ್ಷನ್ ಏನೂ ಆಗಲ್ಲ, ಇನ್ನೂ ಆಗಲ್ಲ. ಏನೂ ಆಗಲ್ಲ. ಯಾಕೆ ಸರ್? ಯಾಕೆ ಅದು ನಮಗೆ ಗೊತ್ತಿಲ್ಲ. ಅದು ಏನು ಮಾಡ್ತಾ ಇದ್ದಾರೆ ಗೊತ್ತಾಗಲ್ಲ. ಮಾಡ್ತಾರೆ, ಒಳ್ಳೇದಾಯ್ತು. ಸ್ವಲ್ಪ ಜನಗಳಿಗೆ ಅನುಕೂಲ ಆಗುತ್ತೆ. ಏನು ಅನುಕೂಲ ಆಗುತ್ತೆ ಎಲೆಕ್ಷನ್? ಇಲ್ಲಿ ಸ್ವಲ್ಪ ಕಾರ್ಪೊರೇಷನ್ ಇರ್ತಾರೆ, ಸ್ವಲ್ಪ ಇಲ್ಲಿ ಕಚಡ ಇರ್ತಾರೆ, ಸ್ವಲ್ಪ ಇದೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೋ ಅವ್ರು ಸ್ವಲ್ಪ ಇದೆ ಮಾಡೋದಕ್ಕೆ ಸ್ವಲ್ಪ ಒಳ್ಳೇದಾಗತ್ತೆ. ಕಾರ್ಪೊರೇಟರ್ ಇರ್ತಾರೆ, ಜನಗಳಿಗೆ ಸ್ವಲ್ಪ ಒಳ್ಳೇದು ಮಾಡಬೇಕಲ್ಲ, ಅದಕ್ಕೆ ಅವರು ಏರಿಯಾನಲ್ಲಿ ಇರ್ತಾರೆ, ಒಳ್ಳೇದಾಗತ್ತೆ. ಓಕೆ, ಈಗ ತೆಗಿತಿಲ್ವಾ? ಈಗ ಯಾರು ಆಫೀಸರ್ ಸಿಗ್ತಾ ಇಲ್ಲ, ತಗೊಳ್ತಾ ಇದ್ದಾರೋ ಅಷ್ಟು ಫೋರ್ಸಿಂಗ್ ಇಲ್ಲಲ್ಲ. ಅಲ್ಲ, MLA ಇದಾರಲ್ಲ ಸರ್? MLA ಇದ್ದಾರೆ. ಅವರು MLA ಅಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಯಾವಾಗ ಒಂದು ಟೈಮ್ ಬರ್ತಾ ಇದ್ದಾರೆ. ಇಲ್ಲಿ ಕಾರ್ಪೊರೇಟರ್ ಇರ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ ಡೈಲಿ. ಏರಿಯಾನಲ್ಲಿ ಕಾರ್ಪೊರೇಟರ್ ಮಿನಿಮಮ್ ಬೇಕಾಯ್ತು. ಅಂದ್ರೆ ಈಗ ಕಾರ್ಪೊರೇಟರ್ ಕೈಗೆ ಬೇಗ ಸಿಗೋರು ಕಾರ್ಪೊರೇಟರ್ ಅಂತ. ಹೌದು, ಅವರು ಮಾಡಬೇಕು. ಕೆಲಸ ಮಾಡಿದ್ರೆ ಕಾರ್ಪೊರೇಟರ್ ಏರಿಯಾನಲ್ಲಿ ಇರಬೇಕು. ಕಾರ್ಪೊರೇಟರ್ ಇಲ್ಲಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.